ಬೆಳಗಾವಿ ನಗರದ 11 ಮನೆಗಳ್ಳತನ ಪ್ರಕರಣದಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ 5 ಆರೋಪಿಗಳನ್ನು ಬಂಧಿಸಿ ಅವರಿಂದ 67 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಹನುಮಾನ್ ನಗರ, ಉಜ್ವಲ್ ನಗರ, ಅಜಂ ನಗರ ಮನೆಗಳ್ಳತನ ಪ್ರಕರಣವನ್ನು ಭೇದಿಸಿದ ಪೊಲೀಸರು 3 ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಗಳು ಹಾಗೂ ಚಿನ್ನಾಭರಣ ಖರೀದಿ ಮಾಡುತ್ತಿದ್ದ 2 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ರಿಹಾನ್ ದಾಪೇದಾರ್, ಮಲಿಕ್ ಹುಬ್ಬಳ್ಳಿ, ಅರ್ಮಾನ್ ಶೇಖ್ ಕಳ್ಳತನ ಮಾಡುತ್ತಿದ್ದರು. ಖಲೀಲ್ ಹುಬ್ಬಳ್ಳಿ, ಶಾನ್ವಾಜ್ ಪಠಾಣ್ ಖರೀದಿ ಮಾಡುತ್ತಿದ್ದವರು. ಇವರಿಂದ 415 ತೊಲೆ ಬಂಗಾರದ ಆಭರಣ, 1 ಕೆಜಿ 300 ಗ್ರಾಂ ಬೆಳ್ಳಿ ಸೇರಿದಂತೆ 16 ಲಕ್ಷ ರೂಪಾಯಿ ಮೌಲ್ಯದ ಮನೆಗಳ್ಳತನ ಮಾಡುತ್ತಿದ್ದರು. ಮಾಳಮಾರುತಿ, ಎಪಿಎಂಸಿ ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 11 ಪ್ರಕರಣಗಳು ಪತ್ತೆಯಾಗಿವೆ ಎಂದರು. ಕಳೆದ 2 ತಿಂಗಳಿನಿಂದ 225 ಮನೆಗಳ್ಳತನ ಆಗಿಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಪೊಲೀಸರಿಗೆ ಮಾಹಿತಿ ನೀಡಿದರೆ ಮನೆಯ ಬಳಿ ಪೊಲೀಸರನ್ನು ಗಸ್ತು ಹಾಕಲಾಗುವುದು. ಈಗಾಗಲೇ 2 ತಿಂಗಳಲ್ಲಿ ಮನೆಗಳ್ಳತನವಾಗಿರುವ ಪ್ರಕರಣ ಆಗಿಲ್ಲ ಎಂದರು. ಡಿಸಿಪಿ ನಿರಂಜನ್ ರಾಜೆ ಅರಸ, ಎಸಿಪಿ ಸಂತೋಷ್ ಸತ್ಯನಾಯಕ, ಸಿಪಿಐ ಬಿಆರ್ ಗಡ್ಡೇಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೋದ ವರ್ಷ ಮತ್ತು ಈ ವರ್ಷ ಅಮನ್ ನಗರ್, ಉಜ್ವಲ್ ನಗರ್, ಮಾರುತಿ ನಗರ್, ಶಾಹು ನಗರ್ ಹಾಗೂ ವೀರಭದ್ರ ನಗರ್ ಇಲ್ಲಿ ಸುಮಾರು ಮನೆ ಕಳೆದೊಂದು ಪ್ರಕರಣಗಳು ಆಗಿತ್ತು. ಈ ಪ್ರಕರಣಗಳು ಜಾಸ್ತಿ ಆದ್ಮೇಲೆ ನಮ್ಮ ಡಿಸಿಪಿ ಕ್ರೈಮ್ ಅವರು ಒಂದು ಸ್ಪೆಷಲ್ ಕ್ರೈಮ್ ಟೀಮ್ ತಂಡ ರಚನೆ ಮಾಡಿದರು. ಆ ತಂಡದ್ದು ಈ ಮೊದಲನೇ ಸಕ್ಸಸ್ಫುಲ್ ಕಾರ್ಯಾಚರಣೆ. ಇದರಲ್ಲಿ ಅವರು 5 ಆರೋಪಿಗಳಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ರಿಹಾನ್ ದಫೇದಾರ್ 18 ವರ್ಷ, ವೈಭವ್ ನಗರ್; ಮಲಿಕ್ ಹುಬ್ಬಳ್ಳಿ 26 ವರ್ಷ, ವೀರಭದ್ರ ನಗರ್; ಅರ್ಮಾನ್ ಶೇಖ್ 18 ವರ್ಷ, ಜುಗಾಯಿ ನಗರ್, ಕುಡ್ಚಿ ತಾಲೂಕಾ ರಾಯಬಾಗ್. ಈ 3 ಮಂದಿ ಕಳ್ಳತನ ಮಾಡ್ತಾ ಇದ್ರು ಮತ್ತು ಇವರಿಂದ ಸ್ಟೋಲನ್ ಪ್ರಾಪರ್ಟಿ ಟು ರಿಸೀವರ್ ಇನ್ನೂ 2 ಇದ್ರು. ಖಲೀಲ್ ಹುಬ್ಬಳ್ಳಿ, ವೀರಭದ್ರ ನಗರ್ ಮತ್ತು ಶಾನವಾಜ್ ಪಠಾಣ್ ಇವರು ಕೂಡ ವೀರಭದ್ರ ನಗರ್ ಅವರು. ಇವರು ಆ ಪ್ರಾಪರ್ಟಿ ರಿಸೀವ್ ಮಾಡಿಕೊಂಡು ಇವರಿಗೆ ದುಡ್ಡು ಕೊಡ್ತಾ ಇದ್ರು. ಸೊ ಒಟ್ಟು 5 ಮಂದಿಗೆ ಸಿಕ್ಯೂರ್ ಮಾಡಿಕೊಂಡು ಅವರಿಂದ 415 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 ಕೆಜಿ 329 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು, ಒಟ್ಟು 67.9 ಲ್ಯಾಕ್ ವರ್ತ್ ಆಭರಣಗಳು ಸೀಸ್ ಮಾಡಕ್ಕೆ ನಮ್ಮವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 11 ಪ್ರಕರಣಗಳು ನಮ್ಮದು ಪತ್ತೆಯಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣೆದು 7 ಪ್ರಕರಣಗಳು, ಎಪಿಎಂಸಿ ಪೊಲೀಸ್ ಠಾಣೆದು 3 ಪ್ರಕರಣಗಳು ಮತ್ತು ಮಾರ್ಕೆಟ್ ಪೊಲೀಸ್ ಠಾಣೆದು 1. ಒಟ್ಟು 11 ಕೇಸಸ್ ಇದರಲ್ಲಿ ಒಂದು ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮಾಳಮಾರುತಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್, ಪಿಎಸ್ಐ ಶ್ರೀ ಹುನ್ನಪ್ಪ ತಲ್ವಾರ್, ಪಿಎಸ್ಐ ಶ್ರೀ ಶ್ರೀಶೈಲ್ ಹುಡುಗೇರಿ, ಶ್ರೀ ಉದಯ್ ಪಾಟೀಲ್ ಪಿಎಸ್ಐ, ಶ್ರೀ ಪಿಎಂ ಮೋಹಿತೆ ಪಿಎಸ್ಐ, ಮಾಳಮಾರುತಿ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಜನರಲ್ ಶ್ರೀ ಬಿಎಫ್ ಬಸ್ತವಾಡ್, ಶ್ರೀ ಅರುಣ್ ಕುಂಬಳೆ, श्री एमजी पुरेर, श्री जगन्नाथ भोसले, श्री एम कल्लप्पनावर, श्री सीजे चिन्नप्पगोळ, श्री केवी गोरानी, श्री सीआई चिगरी, श्री महेश वडेयार, श्री मल्लिकार्जुन गाडवी, श्री देवरड्डी ಹೆಬ್ಬಾಳ್ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಶ್ರೀ ರಮೇಶ್ ಅಕ್ಕಿ, ಮಹಾದೇವ್ ಕಾಸಿದ್ ಮತ್ತು ಫಿಂಗರ್ ಪ್ರಿಂಟ್ ತಂಡ ಇನ್ಸ್ಪೆಕ್ಟರ್ ಶ್ರೀ ಆನಂದ್ ಮೇತ್ರಿ, ಬಾಹುಬಲಿ ಅನ್ಗಾಳೆ, ವಿಶ್ವನಾಥ್ ಮಠಪತಿ, ಸೋಮಶೇಖರ್ ಸಂತೋಷ್ ಇವರು ಎಲ್ಲ ಈ ಕೆಲಸ ಮಾಡಿದ್ದಾರೆ. ಇನ್ನು ನಾವು ಸಬ್ ಡಿವಿಷನ್ ವೈಸ್ ತಂಡ ರಚನೆ ಮಾಡಿದ್ದೀವಿ. ಅವ್ರ ತರ ಕೂಡ ಸಾಕಷ್ಟು ಸುಳಿವು ಇದೆ. ಬರುವ ದಿನಗಳಲ್ಲಿ ಕೂಡ ನಾವು ಇದೇ ತರ ಈ ಪ್ರಾಪರ್ಟಿ ಆಫೆನ್ಸಸ್ ಪತ್ತೆ ಮಾಡ್ತೀವಿ. ಹಾಗೇನೆ ನಮ್ದು ಮನೆ ಕಳ್ಳತನ ತಡೆಗಟ್ಟಲು ಬೆಳಗಾವಿ ನಗರದಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಒಂದು ಚಾಲ್ತಿಯಲ್ಲಿ ಇದೆ. ಆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ನಲ್ಲಿ ಸಾರ್ವಜನಿಕರು ಮನೆ ಬಿಟ್ಟು ಹೋಗುವಾಗ
ಒಂದು ವಾಟ್ಸ್ಆಪ್ ನಂಬರ್ ನಾವು ಕೊಟ್ಟಿದ್ದೀವಿ ನಮ್ಮ ಪೊಲೀಸ್ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಆ ನಂಬರ್ ಕೂಡ ಅವೈಲೇಬಲ್ ಇದೆ. ಈ 2 ತಿಂಗಳಲ್ಲಿ ನಮಗೆ ಇನ್ನೂವರೆಗೆ 225 ಮನೆಯವರು ನಮಗೆ ಮಾಹಿತಿ ನೀಡಿದ್ದಾರೆ. ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, 1 ದಿನ 2 ದಿನ 1 ವಾರ. ಈ ಮನೆಗಳಲ್ಲಿ ಕಳ್ಳತನ ಆಗಿಲ್ಲ. ಯಾಕೆಂದ್ರೆ ಅವರು ಅವ್ರ ಮನೆದು ಮಾಹಿತಿ ನಮ್ಗೆ ನೀಡಿದ ಮೇಲೆ ಅವರು ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾಹಿತಿ ಇಟ್ಟಿದ್ದೀವಿ. ಬರೇ ಬೀಟ್ ಕಾನ್ಸ್ಟೇಬಲ್ಗೆ ನಾವು ನೈಟ್ ಡ್ಯೂಟಿ ಕಾನ್ಸ್ಟೇಬಲ್ಗೆ ಅದು ಕೊಡ್ತಾ ಇದ್ದೀವಿ. ಅವರು ಆ ಮನೆಗೆ ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೆ ಅಥವಾ 12 ಗಂಟೆಯಿಂದ 5 ಗಂಟೆವರೆಗೆ ಕನಿಷ್ಠವಾದ 2 ಸಲ 3 ಸಲ ಆ ಮನೆಗೆ ಹೋಗಿ ಅದರ ಸುತ್ತಮುತ್ತಲು ಚೆಕ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ನಿಮ್ಮ ಮನೆದು ಕಳ್ಳತನ ಪ್ರಿವೆಂಟ್ ಮಾಡಕ್ಕೆ ನಮಗೆ ಸಹಾಯ ಮಾಡಿ. ನೀವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ದಯವಿಟ್ಟು ಈ ಲಾಕ್ಡ್ ಹೌಸ್ದು ಮಾಹಿತಿ ನಮ್ಗೆ ನೀಡಿ. ಬರೋ ದಿನಗಳಲ್ಲಿ ಕೂಡ ಈ ನಮ್ಮ ತಂಡ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಆಸೆ ಇದೆ. ಎಲ್ಲರಿಗೆ ನಾನು ಗುಡ್ ಸರ್ವಿಸ್ ಎಂಟ್ರಿ ಮತ್ತು ಕ್ಯಾಶ್ ರಿವಾರ್ಡ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ.